ಜಿನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ಕೆಎಚ್ ಶ್ರೀನಿವಾಸ್ ಬರೆದ ಮಲೆನಾಡು ಮಾತುಗಾರ ಕೃತಿ ಬಿಡುಗಡೆ ಮಾಡಿದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ. ಮಕ್ಕಳು ಪೋಷಕರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ಕೆಟ್ಟ ಸಂಸ್ಕೃತಿ ಬಗ್ಗೆ ಹೊರಟ್ಟಿ ಬೇಸರ. ಮಾಜಿ ಸಚಿವ ಕೆಎಚ್ ಶ್ರೀನಿವಾಸ್ ಮಲೆನಾಡಿನ ಕೀರ್ತಿ ರಾಜ್ಯದಾದ್ಯಂತ ಪ್ರಸರಿಸಿದವರು ಎಂದ ಶಾಸಕ ಬೇಳೂರು. ಕೆಎಚ್ ಶ್ರೀನಿವಾಸ್ ಕುರಿತು ಜಯಂತ್ ತಂದೆಯನ್ನು ಸ್ಮರಿಸಿದ ಪುತ್ರಿ ಡಾಕ್ಟರ್ ಕೆಎಸ್ ವೈಶಾಲಿ. ಶಿಕ್ಷಕರ ಸಂಘದಿಂದ ಶಿಕ್ಷಕರ ಸಮಸ್ಯೆ ನಿವಾರಣೆಗೆ ಒತ್ತಾಯಿಸಿ ಸಭಾಪತಿಗಳಿಗೆ ಶಾಸಕರಿಗೆ ಮನವಿ. ಈಗ ಸುದ್ದಿಯ ವಿವರ. ಮಾಜಿ ಸಚಿವರು ಸಾಹಿತಿಗಳೂ ಆದ ಕೆಎಚ್ ಶ್ರೀನಿವಾಸ್ ಅವರದ್ದು ಅನುಕರಣೀಯ ವ್ಯಕ್ತಿತ್ವ. ಇನ್ನೊಬ್ಬರು ಅವರ ರಾಜಕೀಯ ಪಥ ಅನುಸರಿಸುವಂತಹದ್ದು ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದರು. ಸಾಗರದ ಎಲ್ಬಿ ಕಾಲೇಜು ಆವರಣದ ದೇವರಾಜ ಅರಸು ಕಲಾಭವನದಲ್ಲಿ ಬುಧವಾರ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಆಶ್ರಯದಲ್ಲಿ ಚಾರುಮತಿ ಪ್ರಕಾಶನ, ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಸ್ಪಂದನಾ ಸಂಸ್ಥೆ ಸಹಯೋಗದೊಂದಿಗೆ ಮಾಜಿ ಸಚಿವ ಸಾಹಿತಿ ಎಂಡಿಎಫ್ ಮಾಜಿ ಅಧ್ಯಕ್ಷ ದಿವಂಗತ ಕೆಎಚ್ ಶ್ರೀನಿವಾಸ್ ಸ್ಮರಣಾರ್ಥ ಮಲೆನಾಡು ಮಾತುಗಾರ ಪುಸ್ತಕ ಲೋಕಾರ್ಪಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಶಾಸಕ ಗೋಪಾಲಕೃಷ್ಣ ಬೇಳೂರು, ಕೆಎಚ್ ಶ್ರೀನಿವಾಸ್ ಪುತ್ರಿ ಡಾಕ್ಟರ್ ಕೆಎಸ್ ವೈಶಾಲಿ, ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ ಬಿಆರ್ ಜಯಂತ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಎಂ ಹರನಾಥರಾವ್, ನಿನಾಸಂನ ಕೆವಿ ಅಕ್ಷರ್, ವಿಮರ್ಶಕ ಟಿಪಿ ಅಶೋಕ್ ಉಪಸ್ಥಿತರಿದ್ದರು. ಡಾಕ್ಟರ್ ಎಚ್ಎಂ ಶಿವಕುಮಾರ್ ಸ್ವಾಗತಿಸಿದರು. ಡಾಕ್ಟರ್ ಕೆಎಸ್ ವೈಶಾಲಿ ಪುಸ್ತಕ ಪರಿಚಯ ಮಾಡಿದರು. ಎಂ ರಾಘವೇಂದ್ರ ವಂದಿಸಿದರು. ವಿಟಿ ಸ್ವಾಮಿ ಕಾರ್ಯಕ್ರಮ ನಿರೂಪಿಸಿದರು. ನಾನು ವಿಧಾನಮಂಡಲದ ಈ ಗ್ರಂಥಾಲಯದ ಅಧ್ಯಕ್ಷನಾಗಿದ್ದೆ. ಹಾಗಾಗಿ ಎರಡು ಪುಸ್ತಕಗಳ ಖರೀದಿ ಸಲುವಾಗಿ ಒಂದು ಅಜೆಂಡಾದಾಗಿ ಒಂದು ಎಚ್ ಡಿ ದೇವೇಗೌಡರು, ಒಂದು ಕೆ ಎಸ್ ಶ್ರೀನಿವಾಸ್. ಯೂಸಲಿ ಏನು ಮಾಡ್ತಾರೆ ಅಂದ್ರೆ ಒಂದು ಕಮಿಟಿ ಒಳಗೆ ಅದನ್ನು ಚರ್ಚೆ ಮಾಡ್ತೀವಿ, ನೆಕ್ಸ್ಟ್ ವೀಕ್ ಮಾಡ್ತಾ ಇರ್ತಾರೆ. ನನಗೆ ಇಬ್ಬರು ಪರಿಚಯ ಇರ್ತಾರೆ. ನಾನೇನು ಹೇಳಿಲ್ಲ, ಬೇರೆ ಬೇರೆಲ್ಲ ಮಾತನಾಡಿಸ್ತಾರೆ. ಒಂದು ಮಾತು ಹೇಳಿ, ಒಂದು ಮಾತು ಕಡಿಮೆ. ನಾನೇನು ಹೇಳಿಲ್ಲ, ನೇರವಾಗಿ ದೇವೇಗೌಡರ 315 ಪುಸ್ತಕಗಳನ್ನ ಕೆಎಸ್ ಒಂದು 315 ಪುಸ್ತಕಗಳನ್ನ ಖರೀದಿ ಮಾಡಬೇಕಿದ್ರೆ ನಾನು ಸಭಾಪತಿಯಾಗಿ ಚೇರ್ಮನ್ ಆಗಿ ಆರ್ಡರ್ ಮಾಡಿ 500 ಬುಕ್ ಯಾರು ಖರೀದಿ ಮಾಡ್ಯಾರ ನಾನು ಯಾಕೆ ಮಾತನ್ನು ಹೇಳ್ತಂದ್ರೆ, ನಾನು ಶಿಕ್ಷಣ ಮಂತ್ರಿ ಆಗಿದ್ದೆ. ಇದು ನಮ್ಮ ಸ್ನೇಹಿತರಾದ ಅನುಕೂಲ ಅವರು, ನರಾಜ್ ಅವರು, ಅವರೊಂದು ಪುಸ್ತಕ ಬರೆದಿಲ್ಲ. ಪುಸ್ತಕ ಬರೆದು ನಮ್ಮ ಸಂಗಮನಾಥ ದೊಡ್ಡ ಸಾಹಿತ್ಯವರು ಬರೆದರು. ಪುಸ್ತಕವನ್ನು ಯಾರು ಬರೀತಾರೆ ಅವ್ರ ಕಡೆ ಖರೀದಿ ಮಾಡೋದು. ಒಂದು 100 ರೂಪಾಯಿ 50 ರೂಪಾಯಿ ಕೊಟ್ಟು ಅದನ್ನು ತಗೊಂಡಿದ್ರು. ನಾನು ಸಂಘದಲ್ಲಿ ಯಾರು ಹೇಳಿದಾಗ ಯಾರು ರೈಟರ್ ಇರ್ತಾರೆ, ಪುಸ್ತಕ ಬರೀತಾರೆ, ಅವರಿಗೆ 300 ಪುಸ್ತಕವಾದ ಹಣವನ್ನು ನೇರವಾಗಿ ಅವ್ರ ಅಕೌಂಟಿಗೆ ಹಾಕಬೇಕು, ಉಳಿದ ರಿಟರ್ನ್ ಮಾಡಬೇಕು ಅಂತೇಳಿ ಆರ್ಡರ್ ಮಾಡಿದ್ರು. ಆ ಆರ್ಡರ್ದಿಂದ ಯಾರ್ಯಾರು ಬರೆದಿರ್ತಾರೆ ಲೇಖಕರು, ಅವರು 300 ಪುಸ್ತಕವನ್ನ ಕಡ್ಡಾಯವಾಗಿ ಖರೀದಿ ಮಾಡಿ ಅವರಿಗೆ ಅಕೌಂಟಿಗೆ ಹಣವನ್ನು ಹಾಕುವಂತ ಪದ್ಧತಿ ಅಂತ ಅಂತೀವಿ. ಈಗ ಬರೆಯವರ ಕಡಿಮೆ ಇದ್ದಾರೆ. ನಾ ಯೂನಿವರ್ಸಿಟಿ 4 ಸಿಂಡಿಕೇಟ್ ಬಂದಿದೆ ಕರ್ನಾಟಕ ಯೂನಿವರ್ಸಿಟಿ. ಅವಾಗೆಲ್ಲ ಲೈಬ್ರರಿ ಎಲ್ಲ ಪುಸ್ತಕಗಳನ್ನ ಅಡ್ಡಾಡಿ ಕೊಡ್ತಿದ್ದೆ. ಮಣ್ಣೆಣ್ಣ ಗೆದ್ದು ಕರೆದ್ರು, ಹಳಿ ಹೇಳ್ಬಿಟ್ಟು ನಾನು ಲೈಬ್ರರಿ ಹೋದೆ. ಅಟೆಂಡೆನ್ಸ್ ಬುಕ್ ನೋಡ್ತೀನಿ, ಒಬ್ಬ ಪ್ರೊಫೆಸರ್ ಸೇ ಮಾಡಿಲ್ಲ, ಇನ್ನೊಂದು ಯಾವ ಮಾಡಿಲ್ಲ. ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಓದುವುದು ಕಡಿಮೆ ಇದೆ, ಬರೆಯುವುದು ಕಡಿಮೆ ಇದೆ. ಅದ್ರ ಕೂಡ ಏನಾಗಿದೆ ಅಂದ್ರೆ ಬಹಳ ಪ್ರಮುಖವಾದದ್ದು, ನಾವು ಶಿಕ್ಷಣವನ್ನ ಈಗ ಕೊಡ್ತೀವಿ. ಪ್ರತಿಯೊಬ್ಬರು ತಂದೆ ತಾಯಿಗಳು ಅವ್ರ ಮನಸ್ಸಿನಲ್ಲಿ ಏನಿರ್ತೀವಿ ಅಂದ್ರೆ, ಯಾರೇದು ಹೋಗಿದ್ರೆ ಹೋಗ್ರ ಸುಮ್ಮನಿಕ್ಕಾಗಲ್ವಾ? ಅವಾಗ ಓದೋದು ಕಮ್ಮಿ ಆಗಿದೆ. ಅದು ಕೂಡ ಪ್ರತಿಯೊಬ್ಬ ತಂದೆ ತಾಯಿಗಳು ನಾನು ಹಿಡ್ಕೊಂಡು ಹೇಳೋದು, ತಮ್ಮ ಮಕ್ಕಳು ಓದಿ
ಓದ್ಲಿ, ಕೆಮಿಸ್ಟ್ರಿ ಓದ್ಲಿ, ಮೆಥಮೆಟಿಕ್ಸ್ ಓದ್ಲಿ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಅಧಿಕಾರ ಸಂಸ್ಕಾರ ಅನ್ನೋದು ಕಲ್ತಂಗಿಲ್ಲ. ಸಂಸ್ಕಾರ ಅನ್ನೋದು ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಇರುವುದಿಲ್ಲ. ಇದು ಒಂದು. ಎರಡನೇದೇನಂದ್ರೆ ಈಗಿನ ತಂದೆ ತಾಯಿಗಳು ತಮ್ಮ ಮಕ್ಕಳೆಲ್ಲ ರೆಸಿಡೆನ್ಸ್ ಸ್ಕೂಲ್ ಕಳಿಸ್ಬಿಡ್ತಾರೆ. ರೆಸಿಡೆನ್ಸ್ ಸ್ಕೂಲ್ ಕಳಿಸಿದ್ರೆ ಏನಾಗುತ್ತೆ, ಇವರು ಒಂದು ಮನೆ ಕಿರಿಕಿರಿ ತಪ್ಪದಂತ ಇವರು ಅವ್ರು ಆರಾಮಿರ್ತಾರ, ತಿಂಗಳಿಗೆ ದುಡ್ಡು ಕಳಿಸ್ಬಿಡ್ತಾರ. ತಂದೆ ತಾಯಿಗಳ ರಿಲೇಷನ್ ಇರೋದಿಲ್ಲ. ತಂದೆ ತಾಯಿಗಳ ರಿಲೇಷನ್ ತಂದೆ ಏನು ಕಟ್ಕೊಡ್ತಾರ, ತಾಯಿಗೆ ಕಟ್ಕೊಡ್ತಾರ, ಅರ್ಥ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಬಹಳ ನೋಡಿದ್ವಿ. ನಾವು ನೋಡಿದಾಗ ವೈಶಾಲ್ಯ ಬಹಳ ಮನಸ್ಸಿಗೆ ಪರಿಣಾಮ ಬೀರುವಂತ ಮಾತೇನಂದ್ರೆ ಅವ್ರು ಬಂದಿದ್ರು. ತಂದೆಯ ಬಗ್ಗೆ ಹೇಳುವ ಬಹಳ ಭಾವಕರಾಗಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ನಾ ಪುಸ್ತಕ ಖರೀದಿ ಮಾಡ್ತಂತೇಳಿ. ಅವ್ರು ಹೇಳಿದ್ರು, ಬಹಳ ದಿನ ಬಂದ್ರು, ಸರ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸರ್, ನನ್ನ ಲೈಫ್ ನಾನು ನೆನ್ಸಿಲ್ಲ ನೋಡಮ್ಮ, ನಿಮ್ದಲ್ಲ, ನಮ್ಮ ಕೂಡ ಕೆಲಸ ಮಾಡಿದ್ರು, ವಿರೋಧ ಪಕ್ಷ ನಾಯಕರಾಗಿದ್ರು, ಯುವಜನ ಸೇವೆ ಮಂತ್ರಿಗಳಾಗಿದ್ರು. ಒಂದೊಂದ್ಸರಿ 1984 ಲಾಸ್ ಏಂಜಲ್ಸ್ ಒಲಿಂಪಿಕ್ ಕಳಿಸ್ಬೇಕಾದ್ರೆ ಅವನ್ನ ಪಟ್ಟದ ಹೆಸರಿನಲ್ಲಿ ಕಳಿಸಿದ್ರು. ನಮಗೂ ಉಪಕಾರವನ್ನು ಸ್ಮರಿಸಬೇಕು ಅನ್ನುವಂಥ ಮಾತನ್ನ ಅವ್ರಿಗೆ ಹೇಳಿದ್ರು. ಈ ಮಾತನ್ನ ನಾನು ಯಾಕೆ ಹಾಕಂತ, ಇವತ್ತ ಮಕ್ಕಳ ಸೆನ್ಸರ್ ಸ್ಕೂಲ್ ಇರ್ತಾರೆ, ಕಷ್ಟ ಏನ್ ಗೊತ್ತ, ಬಹಳ ಖುಷಿ ಆಗುತ್ತೆ. ಒಂದು ಕಡೆ ನೋವು ಇದೆ. ಯಾಕಂತ ಹೇಳಿದ್ರೆ KS ಶ್ರೀನಿವಾಸ್ ಅವರು ನಮ್ಮೂರಿನ ಪಕ್ಕದ್ದು. ನಾನು ಬೇಳೂರಾದ್ರೆ ಕಾಮರೋಡು ಒಂದೇ ಕಿಲೋಮೀಟರ್ ಆಗ್ತಿರುವಂತ ಹಳ್ಳಿಯಲ್ಲಿದ್ದಂಥವ್ರು. KS ಶ್ರೀನಿವಾಸ್ ಅವರು ಅವ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಅಪಾರವಾದಂತ ಒಂದು ಶಕ್ತಿ ಅವರು. ಬಹುಶಃ ಈ ನಾಡಿನಲ್ಲಿ, ಮಲೆನಾಡಲ್ಲಿ ಈ ರೀತಿಯ ರಾಜಕಾರಣದಲ್ಲಿ ಬಹಳಷ್ಟು ವಿರಳವಾಗಿ ಇದ್ದಂಥ ಜನ ಮಾಡಿದ್ದಾರೆ. ಅದರಲ್ಲಿ ಹಿಂದೆ ಬಂಗಾರಪ್ಪನವರು ಬಂದರು, ಆನಂತರ ಕಾಗೋಡು ಸಾಹೇಬರು ಬಂದರು, ಯಡಿಯೂರಪ್ಪನವರು ಬಂದರು, ಮತ್ತೆ KS ಶ್ರೀನಿವಾಸ್ ಅವರು ಸಹ ಒಂದು ಶಕ್ತಿಯಾದಂಥ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥದ್ದು. ಒಂದು ವಿಶೇಷ ಅಂತ ಹೇಳಿದ್ರೆ ಅವರು ಶಿಕ್ಷಣ ಕೊಟ್ಟಂತ ಕಾರಣ. ಬಹುಶಃ ಈ LB ಕಾಲೇಜನ್ನ ಆ ಕಾಲದಲ್ಲಿ ಯಾವ ರೀತಿ ಅವರು ಚಿಂತನೆ ಶುರು ಮಾಡಬೇಕು ಅಂದ್ರೆ ಹಳ್ಳಿಯ ಮಕ್ಕಳಿಗೆ ಮತ್ತು ಬಡ ಮಕ್ಕಳಿಗಿರ್ಬೋದು, ಬೇರೆಯವರಿಗಿರ್ಬೋದು ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅನ್ನೋದು ಬಂದಿದೆಯಲ್ಲ, ಅದು ಬಹಳ ಅದ್ಭುತವಾದಂತ ಒಂದು ಕಾನ್ಸೆಪ್ಟ್. ಯಾಕಂದ್ರೆ ಆ ಕಾಲದಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಲಾಗಿದೆ. ಈ ತಾಲೂಕಿನ ಎಷ್ಟೋ ವಿದ್ಯಾರ್ಥಿಗಳು ಅವ್ರ ಭವಿಷ್ಯ ರೂಪಿಸಿಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ಇಂಥ ಒಂದು ಕಾಲೇಜನ್ನ ಸ್ಥಾಪನೆ ಮಾಡಿದಂತ ಒಬ್ಬ ಮಹಾನ್ ನಾಯಕರನ್ನು ವಿಶೇಷವಾಗಿ ಹೇಳಬೇಕಾಗುತ್ತೆ. ನೀವೆಲ್ಲ ದೊಡ್ಡ ಚಪ್ಪಾಳೆ ಕೊಡಬೇಕು. ಲಕ್ಷಾಂತರ ಜನ ಇಲ್ಲಿಂದ ಹೋಗಿ ನಮ್ಮ ಬೆಳಕನ್ನು ಕಟ್ಕೊಂಡಿದ್ದಾರೆ, ನಮ್ಮ ಭವಿಷ್ಯವನ್ನು ಕಟ್ಕೊಂಡಂಥದ್ದು ನಾವೆಲ್ಲರೂ ನೋಡಿದ್ದೇವೆ. KS ಶ್ರೀನಿವಾಸ್ ಅವರು ನಾವು ಬಾಲ್ಯದಿಂದ ನೋಡಿದ್ದೀವಿ. ನಾನು ಹುಡುಗರಿದ್ದಾಗ ನಮಗೆ ಈ ಶನಿವಾರ ಭಾನುವಾರ ಬಂದ್ರೆ ಎಣ್ಣೆಕಾಯಿ ಬೆಳೆಸ್ಕೊಡಲ್ಲ ಸರ್, ಈ 2 ದಿವಸ ರಜೆ ಬರಂಗಿಲ್ಲ ನಮಗೆ. ಆದ್ರೆ ನಾವು ಕಾಯಕ್ಕೆ ಹೋಗ್ಬೇಕಂದ್ರೆ ಕಾನ್ಗೋಡು ಏರಿಯಾಗೆ ಹೋಗ್ಬೇಕು. ಅವರು ಕೆರೆಯಲ್ಲಿ ಎಮ್ಮೆಗಳಿಗೆ ನೀರು ಕುಡಿಸ್ಬೇಕು. ಆವಾಗ KS ಶ್ರೀನಿವಾಸ್ ಮನೆಯೆಲ್ಲ ನೋಡ್ತಿದ್ದೆ, ಅಲ್ಲೆಲ್ಲ ಓಡಾಡಿಕೊಂಡು ನೆನಪಿದೆ ಬಹುಶಃ. ಹಾಗೆ ಬಹುಶಃ ನೋಡಿ ಇವತ್ತು ಕಾಗೋಡು ಸಾಹೇಬರು ಕಸ್ಬಾ ಹೋಬಳಿಯಲ್ಲಿ ಎಮ್ಮೆದಾರರು, ಮಂತ್ರಿಗಳಾದ್ರು. ಆನಂತರ ಧರ್ಮಪ್ಪನವರು ಬಂದ್ರು, ಅವರೇ ಧರ್ಮಪ್ಪ ಅಂತ ನಮ್ಮ LT ಯುವಕ ಹೆಗಡೆಯವರು ಕಸ್ಬಾದಲ್ಲೇ ಬಂದರು. KS ಶ್ರೀನಿವಾಸ್ ಅವರು ಕಸ್ಬಾದಲ್ಲೇ ಬಂದರು. ಗೋಪಾಲಕೃಷ್ಣ ಬೇಳೂರು ಕಸ್ಬಾದಲ್ಲೇ ಬಂದರು. ನಾವು ಇಷ್ಟು ಜನ ಸಹ ಶಾಸಕರಾಗಲಿಕ್ಕೆ ನಮ್ಮ ಹೋಬಳಿಯ ಒಂದು ಅಂದ್ರೆ LT ರಾಮೇಶ್ವರನ ಕೃಪೆ ಅಂತ ಹೇಳ್ತಾರೆ, ಆ ಆಶೀರ್ವಾದದಿಂದ ಬಂದಿದ್ದೀವಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅದರಿಂದ ಒಬ್ಬ ವ್ಯಕ್ತಿ ಯಾವ ರೀತಿ ಬೆಳೆಯಬಹುದು ಅಂತ ಉದಾಹರಣೆ KS ಶ್ರೀನಿವಾಸ್ ಅವರು ಬೆಳೀತಾ ಮಂತ್ರಿ ಆದರು, ಶಾಸಕರಾದರು, ಪಕ್ಷದ ಸದಸ್ಯರಾದರು. ಬಹಳ ಉತ್ತಮವಾದಂತಹ ಒಂದು ದೇವರಾಜ ಮಂತ್ರಿ ಆಗೋದೇ ಸಾಮಾನ್ಯ ವಿಚಾರ ಅಲ್ಲ. ಆ ಕಾಲದಲ್ಲಿ ಒಂದು ಸೇವೆ ಮಾಡುವಂತ ಅವಕಾಶ ಇದೆ. ಅಂದಿನ ಕಾಲದಲ್ಲಿರುವಂತಹ ಎಲ್ಲಾ ಜನಪ್ರತಿನಿಧಿಗಳು ಭವಿಷ್ಯದಲ್ಲಿ ಒಳ್ಳೆಯ ನಾಯಕರಾಗಬೇಕಾದಂತ ದೇವರಾಜ ಅವರ ಕಾಲದಲ್ಲಿ ಅವ್ರು ಏನೊಂದು ಛಾಪನ್ನು ಮೂಡಿಸಿದ್ರು. ಆ ನಂತರ ಎಲ್ಲರ ಒಂದು ಒಳ್ಳೆಯ ಹೆಸರು ತಗೊಂಡು ಬಂದಂತ ಇವತ್ತು ಒಂದು ಉದಾಹರಣೆ. ಆಮೇಲೆ KS ಶ್ರೀನಿವಾಸ್ ಅವರು ತುಂಬಾ ಚೆನ್ನಾಗಿರೋ ಸರ್ KS ಶ್ರೀನಿವಾಸ್ ಅವರು ಟೊಮಾಟೋ ಹಣ್ಣಿದ್ದಾಗಿದ್ರು, ತುಂಬಾ ಚೆನ್ನಾಗಿದ್ರು, ಭಾರಿ ಸ್ಮಾರ್ಟ್ ಆಗಿದ್ರು, ತುಂಬಾ
ತುಂಬಾ ಎಲ್ಲ ಹೇಳ್ತಿದ್ರು ಅಷ್ಟು ತುಂಬಾ ಚೆನ್ನಾಗಿದ್ದಂತ ಒಬ್ಬ ವ್ಯಕ್ತಿ ಆಗಿದ್ದಂಥವ್ರು. ಮತ್ತೆ ನಮ್ಮಲ್ಲೂ ಸಹ ನಾವು ಒಡನಾಟ ತುಂಬಾ ಚೆನ್ನಾಗಿತ್ತು. ಬಂದಾಗೆಲ್ಲ ಫೋನ್ ಮಾಡ್ತಿದ್ರು, ಸಿಕ್ಕಿದ್ರು, ಮಾತಾಡ್ತಿದ್ರು. ಈ ತರ ಒಂದು ಬಾಂಬೆ ಹೇಳ್ಕೊಂಡು ಬಂದಂತ ವ್ಯಕ್ತಿಯ ಹೆಸರಲ್ಲಿ ಮಲೆನಾಡು ಮಾತುಗಾರ. ಬಹುಶಃ ಅವ್ರ ಭಾಷೆ ಎಲ್ಲ ಚೆನ್ನಾಗಿತ್ತು. ಒಂದು ಹವಿಗ್ರ ಭಾಷೆನೂ ಮಾತಾಡ್ತಿದ್ರು, ಬೇರೆ ಭಾಷೆಯಲ್ಲೂ ಮಾತಾಡ್ತಿದ್ರು. ಎಲ್ಲ ಚೆನ್ನಾಗಿ ಖುಷಿಯಾಗಿ ಇರ್ತಿದ್ರು. ಮನೆ ಕೂಡ ನಾವು ಒಂದು ಗಂಟೆ ಮಾತಾಡಿದ್ದೀವಿ, ಅವ್ರ ಮನೆ ಕೂತು ಒಂದೊಂದು ಗಂಟೆ ಮಾತಾಡಿದ್ದೀವಿ ನಾವೆಲ್ಲ ಕೂತ್ಕೊಂಡು. ಹಾಗೆ ಒಬ್ಬ ವ್ಯಕ್ತಿ ಯಾವ ರೀತಿ ಬೆಳೆದೋದಕ್ಕೆ ಕೆ ಶ್ರೀನಿವಾಸರ ಕಾರಣ. ಹಳ್ಳಿಯಿಂದ ಬಂದಂತ ವ್ಯಕ್ತಿ ಇಡೀ ರಾಜ್ಯದ ಗಮನ ಸೆಳೆಯುವಂತ ಒಬ್ಬ ವ್ಯಕ್ತಿಯಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿ ಇಲ್ಲಿ ಅಧ್ಯಕ್ಷರಾಗಿ ರಾಜ್ಯಕ್ಕೆ, ದೇಶಕ್ಕಿಂತ ರಾಜ್ಯಕ್ಕೆ, ನಮ್ಮ ತಾಲೂಕಿಗೆ ಉತ್ತಮ ಕೊಡುಗೆ ಕೊಟ್ಟಂತ ಮಹಾನ್ ನಾಯಕನ ಸ್ಮರಣೆ ಮಾಡ್ತಾ ಇದ್ದೀವಿ. ಬಹುಶಃ ಅವರಿಲ್ಲಾದ ಬೇಜಾರಾಗುತ್ತೆ. ಯಾಕಂದ್ರೆ ತುಂಬಾ ಚೆನ್ನಾಗಿದ್ರು, ಒಂದು ವರ್ಷದ ಹಿಂದೆ ತುಂಬಾ ಚೆನ್ನಾಗಿದ್ರು. ಒಂದ್ಸಲ ಎಲ್ಲ ಬಂದಾಗಿದ್ದೆಲ್ಲ ನಾವೆಲ್ಲ ಸೇರಿದ್ದೀವಿ, ಮಾತಾಡಿದ್ದೀವಿ, ಎಲ್ಲ ಇದ್ರು. ಅನಂತರ ಆರೋಗ್ಯದಲ್ಲಿ ಸ್ವಲ್ಪ ಕ್ಷೀಣ ಆಯಿತು. ಬಟ್ ಆದ್ರೂ ಇವತ್ತು ತೀರ್ಕೊಂಡಿದ್ದಾರೆ, ನಮ್ಮ ಮುಂದೆ ಇಲ್ಲ. ಆದ್ರೆ ಅವರ ನೆನಪುಗಳು ಇವತ್ತು ನಮ್ಮ ಮುಂದೆ ಇದೆ. ನನ್ನ ದುಃಖ ಬಹಳ ಹಸಿಯಾಗಿದೆ, ಕೆಲವೊಮ್ಮೆ ಬಹಳ ತೀವ್ರವಾಗಿದೆ. ಯಾಕಂದ್ರೆ ಅವರೊಟ್ಟಿಗೆ ತುಂಬಾ ಗಾಢವಾದ ಒಡನಾಟ ಇದ್ದ ಮಗಳು ನಾನು. ಮತ್ತು ಹೆಚ್ಚು ಕಡಿಮೆ ನನ್ನ ಜೀವನ ಪೂರ್ತಿ ನನ್ನ ತಂದೆ ತಾಯಿಗಳ ಒಟ್ಟಿಗೆ ಕಳೆದಂತೋಳಾದ್ರಿಂದ ನನ್ನ ತಂದೆಯ ರಾಜಕೀಯ ಹಾಗೂ ಸಾಹಿತ್ಯೇತರ ಚಟುವಟಿಕೆಗಳ ಒಳಹೊರಗುಗಳೆಲ್ಲ ನನಗೆ ಬಹಳ, ನಾನು ನಿಕಟವಾಗಿ ಅದರೊಟ್ಟಿಗೆ ಪರಿಚಯ ಮಾಡಿಕೊಂಡಿದ್ದೆ. ಈ ಸುಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ನೆನೆಯಬೇಕು ಮತ್ತು ನನ್ನ ಅಪಾರ ಕೃತಜ್ಞತೆಗಳನ್ನು ಅರ್ಪಿಸಬೇಕು ಅಂತಂದ್ರೆ ಅದು ಸನ್ಮಾನ ಸಭಾಪತಿಗಳಾದಂತಹ ಹೊರಟ್ಟಿ ಸಾರಿಗೆ. ಯಾಕಂದ್ರೆ ಈಗ ಆಗಸ್ಟ್ 30, 2024 ನನ್ನ ತಂದೆ ಸುಮಾರು ದೀರ್ಘಕಾಲ ನರಳಿ ತೀರ್ಕೊಂಡು ಅವರು ಒಂದು ನಮ್ಮ ನಗರುವ ಒಂದು 8 ತಿಂಗಳ ಮುನ್ನ ತುಂಬಾ ಅನಾರೋಗ್ಯದಿಂದ ಹಾಸಿಗೆಗಿದ್ರು. ಅವರು ವೈದ್ಯಕೀಯ ಚಿಕಿತ್ಸೆನ ನಿರಾಕರಿಸಿದ್ರು. ಅವರು ಹೆಚ್ಚು ಕಡಿಮೆ ನಿರಾಹಾರ, ನಿರ್ಜಲ ಉಪವಾಸ, ನನ್ನ ಹೇಳ್ತಿದ್ರು. ಸಲ್ಲಿಕನ ಮುನಿಗಳ, ಜೈನ ಮುನಿಗಳ ಸಲ್ಲೇಖನ ವ್ರತ ಮಾಡ್ತಾರಂತಲ್ಲ ವೈಶ್ಯ. ನಾನು ಹಾಗೆ ಹೋಗ್ಬಿಡ್ತೀನಿ. ಯಾಕೆ ನಮ್ಮನೆಲ್ಲ ಯಾಕೆ ಈ ತರ ಆಗತ್ತೀರಾ ಅಂತ ಹೇಳಿದ್ರೆ, ಇಲ್ಲ ಇಲ್ಲಿ ದೇಹ ಇಟ್ಕೊಂಡು ನಾನು ಬಹಳ ದಿವಸ ಬದುಕ್ಲಾರೆ. ಮೈ ಸ್ಪಿರಿಟ್ ಇಸ್ ಆಕ್ಟಿವ್. ಆದ್ರೆ ನನ್ನ ದೇಹ ನನ್ನ ಮಾತು ಕೇಳ್ತಿಲ್ಲ, ನಾನು ನಿರ್ಗಮಿಸ್ಬೇಕು ಅಂತ ಹೇಳ್ತಿದ್ದೆ. ಅವರ ಕಠೋರವಾದಂತ ಒಂದು ತಪಶ್ಚರ್ಯಕ್ಕೆ ನಾನು ಮೌನ ಪ್ರೇಕ್ಷೆಯಾಗಿದ್ದೆ. ಅವರ ವೇದನೆಗೆ, ಅವರ ಅನಾರೋಗ್ಯದಲ್ಲಿ ನರಳ್ತಾ ಇರುವ ಸಮಯದಲ್ಲಿ ಈ ಮಲೆನಾಡಿನ ಮಾತುಗಾರ ಪುಸ್ತಕದ ಸೃಷ್ಟಿಯಾಯಿತು. ಅವರು ತಮ್ಮ ಸದನದಲ್ಲಿ ಮಾಡಿದ ಭಾಷಣಗಳನ್ನೆಲ್ಲ ಸಂಪರ್ಕಿಸುವ ಒಂದು ದೊಡ್ಡ ಒಂದು ಪಯಣದಲ್ಲಿ ತೊಡಗಿದ್ರು. ತುಂಬಾ ಮಧ್ಯದಲ್ಲಿ ಅನಾರೋಗ್ಯ ಅವರ ಜರ್ಜರಿತರನ್ನ ಮಾಡಿದ್ರು ಕೂಡ ಈ ಪುಸ್ತಕ ಏನೋ ಒಂದು ಶಿಲ್ಪ ಕಲಾಕೃತಿ ತರ ಅರಳ್ತಾ ಇದೆ. ಇದನ್ನ ನಾನು ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಛಲ ಅವರಲ್ಲಿತ್ತು. ಹಾಗಾಗಿ ಅದು ಅವರನ್ನ ಹೇಗೋ ಅವರ ಚೈತನ್ಯನ ಒದಗಿಸಿ ಅವರನ್ನ ಅಷ್ಟು ದೂರ ತಗೊಂಡು ಬಂದು ಅಂತ ಕಾಣುತ್ತೆ. ಅವರು ಅಸಮೀಪ ಸಮಯದಲ್ಲಿ ಅವರು ಹತಾಶರು ಕೂಡ ಆಗಿದ್ರು. ಬಹುಶಃ 2.5-3 ವರ್ಷದಿಂದ ಅವರ ಪ್ರೀತಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಕರೆದು ಶಿಲಾನ್ಯಾಸ ನೆರವೇರಿಸಿ ಸ್ಥಾಪಿಸಿದ ಈ ಕಾಲೇಜ್ ಆಗಿ, ಅವರ ಕನಸಿನ ಕೂಸಾದ್ರನ್ನ ದೇವರಾಜರು ಕಲಾಕ್ಷೇತ್ರ ಆಗಿ ಅದನ್ನು ನೋಡದೆ ಅವರ ಹೃದಯ ಬಹುಶಃ ಬಹಳ ಭಾರವಾಗಿತ್ತು. ಅದು ಬಹುಶಃ ಅವರು ಅದನ್ನೇ ಉಸಿರಾಡ್ತಾ ಇದ್ರು, ಧ್ಯಾನಿಸ್ತಾ ಇದ್ರು. ಅದನ್ನ ನಾನು ನೋಡಿ ಕಣ್ಣೀರು ಹಾಕ್ಬೋದಾಗೆ ಅಷ್ಟೇ ಹೊತ್ತು ಇನ್ನೇನು ಮಾಡೋ ಸ್ಥಿತಿನಲ್ಲಿರಲಿಲ್ಲ. ಯಾಕಂದ್ರೆ ಭೌತಿಕವಾಗಿ ಅವ್ರಿಗೆ ಯಾವ ಚೈತನ್ಯನೂ ಇರಲಿಲ್ಲ. ಅವ್ರನ್ನ ನಾನು ಇಲ್ಲಿ ಸಾಗರ ಕರ್ಕೊಂಡು ಬರೋ ಸ್ಥಿತಿನಲ್ಲೂ ಇರಲಿಲ್ಲ. ಆ ಸಮಯದಲ್ಲಿ ಅವರು ನನ್ನ ಪುಸ್ತಕ ಲೋಕಾರ್ಪಣೆ ಆಗುತ್ತೋ ಇಲ್ವೋ ಅನ್ನೋ ಯೋಚನೆ ಮಾಡೋ ಸ್ಥಿತಿನಲ್ಲೂ ಇರಲಿಲ್ಲ. ಅವರು ಹೋದ ನಂತರ ನನಗೆ ಈ ನನ್ನ ಕನಸಿಗೆ ಜೀವ ತುಂಬಿದವರು ಹೊರಟ್ಟಿ ಸಾರ್, ನಾನು ಇದೀನ ಮಾತಾಡಬೇಡ ಅಂತ. ಅದೇ ಒಂದು ಗಳಿಗೆಯಲ್ಲಿ ನನಗೆ ಅಷ್ಟೇ ಧೈರ್ಯ ಮತ್ತು ಆಶ್ವಾಸನೆಯನ್ನು ಕೊಟ್ಟವರು ಸನ್ಮಾನ್ಯ ಶಾಸಕರಾದ ಬೇಲೂರು. ನನಗೆ ಅತ್ಯಂತ ಸಜ್ಜನಿಗೆ ಸರಳತೆಯಿಂದ ಅವರು ಕರೆ ಮಾಡಿ, ಮೇಡಮ್ ಬೆಳಗಾವಿ ಅಧಿವೇಶನದಲ್ಲಿ ಸಾರ್ ಹೋಗಿ 2 ತಿಂಗಳಾಗಿದೆ, ಅಲ್ಲಿ ಒಂದು ಶ್ರದ್ಧಾಂಜಲಿ ಅರ್ಪಿಸ್ತೇವೆ, ನಿಮ್ಮ ಮನವಿ ಪತ್ರ ನನ್ನ ಕೆ ಶ್ರೀನಿವಾಸ್ ಅವರು ಕೊಟ್ಟಂತ ಕೊಡುಗೆಯನ್ನ ನಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅವರು ಕೇವಲ ಶಾಸಕರ ಮಾತ್ರ ಅಲ್ಲ, ಮಂತ್ರಿಯಾಗಿರಲಿಲ್ಲ ಮಾತ್ರ ಅಲ್ಲ, ಅವರು ಬರಹಗಾರರು ಆಗಿದ್ರು, ಕವಿ ಹೃದಯದವರು ಆಗಿದ್ರು,
ಈ ಯಕ್ಷಗಾನದಲ್ಲಿ ಅರ್ಥವನ್ನು ಹೇಳುವಂತ ವ್ಯಕ್ತಿಯು ಕೂಡ ಆಗಿದ್ರು ಅಲ್ವಾ? ಅವರು ನಮ್ಮ ಮಲೆನಾಡಿನಲ್ಲಿ ಏನು ಈ ಯಕ್ಷಗಾನದ ತಾಳಮದ್ದಲೆಯಲ್ಲಿಯೂ ಕೂಡ ಅವರು ಅರ್ಥಧಾರಿಯಾಗಿ ತಮ್ಮ ಪ್ರತಿಭೆಯನ್ನ ತೋರಿಸಿಕೊಟ್ಟವರು. ಹೀಗೆ ಒಂದು ವಿಶಿಷ್ಟ ವ್ಯಕ್ತಿತ್ವದಲ್ಲಿ ಅವರು ಈ ಒಂದು ಸಂಸ್ಥೆಯನ್ನ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಅವರು ಬರೆದಂತ ಪುಸ್ತಕವನ್ನ ಇವತ್ತು ನಮ್ಮ ಹಿರಿಯ ನಾಯಕರಾದಂಥ ಬಸವರಾಜ ಹೊರಟ್ಟಿಯವರು ಬಿಡುಗಡೆ ಮಾಡಿದ್ದಾರೆ. ಬಸವರಾಜ ಹೊರಟ್ಟಿಯವರು, ನಾನು ಅವರನ್ನ ಸುಮಾರು 1981-82 ಇಸ್ವಿಗೂ ನಾನು ಅವರನ್ನ ನೋಡ್ತಾ ಇದ್ದೆ. ಅವಾಗ ನಾನು ಪದೇ ಪದೇ ಅವರನ್ನ ನೋಡ್ತಾ ಇದ್ದೆ. ಅವ್ರಿಗೆ ನಾನು ಮರ್ತೋಯ್ತಾನೋ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಅವ್ರು ಮರ್ತಿಲ್ಲ. ನಾನು ನೋಡುವ ನೆನಪು ಮಾಡಿಕೊಂಡು ನಾವೆಲ್ಲ ಜನತಾದಳದ ಆ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ವಿ. ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಕೂಡ ನಾವೆಲ್ಲ, ನನ್ನಂತವರೆಲ್ಲ ಸೋಷಲಿಸ್ಟ್ ಪಕ್ಷದಿಂದ ಬಂದವರು, ಸಮಾಜವಾದಿ ಚಳುವಳಿಯಿಂದ ಬೀದಿಗೆ ಹಿಡಿದು ಕೂಗ್ತಾ ಹೋರಾಟ ಮಾಡ್ತಾ ಜೈಲಿಗೆ ಹೋಗ್ತಾ ಬಂದವರು ನಾವೆಲ್ಲ. ನಂತರ ಜನತಾ ಪಕ್ಷ ಆದಮೇಲೆ ಈ ಹೊರಟ್ಟಿಯವರಂತವ್ರ ಪರಿಚಯ ಆಯಿತು. ಹೊರಟ್ಟಿಯವರು, ನಾನು ಅನೇಕ ಜನ ರಾಜಕೀಯ ನಾಯಕಗಳನ್ನು ನೋಡಿದ್ದೇನೆ. ಅವರ ಆಚಾರ ವಿಚಾರಗಳು ಅನೇಕ ಪೂರ್ವಗ್ರಹಗಳಿಂದ ಕುಳಿತನ್ನು ಕೂಡ ನೋಡಿದ್ದೇನೆ. ಅನೇಕರಿಗೆ ಜಾತಿ ಪೂರ್ವಗ್ರಹ, ಅನೇಕರಿಗೆ ಸರ್ಕಾರಿ ಶಾಲೆಗಳಲ್ಲಿ ಪೂರಕ ಆಹಾರವಾದ ಮೊಟ್ಟೆ ಸರಬರಾಜು, ಹೆಚ್ಚುವರಿ ಶಿಕ್ಷಕರ ಹೊಂದಾಣಿಕೆ ಮತ್ತು ಬಿಎಲ್ಒ ಕಾರ್ಯದಿಂದ ಶಿಕ್ಷಕರಿಗೆ ಉಂಟಾಗುತ್ತಿರುವ ಸಮಸ್ಯೆ ನಿವಾರಿಸುವಂತೆ ಒತ್ತಾಯಿಸಿ ಬುಧವಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹಾಗೂ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಮಾಲ್ತೇಶ್, ಕಾರ್ಯದರ್ಶಿ ದಿನೇಶ್ ಎನ್ಕೆ, ಸತ್ಯನಾರಾಯಣ್ ಎಂಪಿ, ಚಂದ್ರಪ್ಪ, ಮಹೇಶ್, ಶರಣಪ್ಪ, ಡಿಕೆ ಮೋಳೆ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಹಾಗೂ ವಸ್ತುನಿಷ್ಠ ವರದಿಗಾಗಿ ನೋಡ್ತಾ ಇರಿ GNS ನ್ಯೂಸ್.